ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರ ಮನಸ್ಸಲ್ಲಿರುವಂಥದ್ದು ಒಂದೇ ಪ್ರಶ್ನೆ, ಇವಾಗ ಪೋರ್ಟ್ಫೋಲಿಯೋ ಐಸ್ ಕರಗ್ದ ಹಾಗೆ ಕರಗ್ತಾ ಇದೆ, ಏನು ಮಾಡೋದು, ಯಾವಾಗ ನಿಲ್ಲುತ್ತೆ ಇದೆಲ್ಲ ಅಂತ. ಅದು ಯಾವಾಗ ನಿಲ್ಲುತ್ತೆ ಅನ್ನೋದು ಮಾರ್ಕೆಟಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಯಾವಾಗ ನಿಲ್ಬೋದು, ಎಲ್ಲಿ ತನಕ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾವು ಒಂದು ಊಹೆಗಳನ್ನು ಮಾಡುವಂತಹ ಬಂಡ ಧೈರ್ಯವನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದನ್ನು ಬಿಟ್ಟು ಲಾಂಗ್ ಟರ್ಮ್ನಿಗೆ ಇನ್ನು ಈ ರೀತಿ ಏನೇ ಮಾಡೋದಾದರೂ ಅದು ಬಂಡ ಧೈರ್ಯ ಅಂತಲೇ ಕರಿತಾ ಹೋಗ್ಬೋದು. ಆ ಒಂದು ಡಿಸ್ಕ್ಲೇಮರ್ ಜೊತೆ ಮುಂದುವರಿತಾ ಹೋಗೋಣಂತೆ. ಈಗ ನೋಡಿ, ಇವತ್ತು ಚಾರ್ಟ್ ಸ್ಟಾಕ್ ಕೂಡ ಶುಕ್ರವಾರದ್ದು ಪೆಂಡಿಂಗ್ ಇತ್ತು. ಅದ್ರ ಜೊತೆಗೆ ಒಂದಿಷ್ಟು ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳಿಗೆ ಏನಾದರೂ ಸ್ಟಾಕ್ಗಳನ್ನು ರೆಕಮೆಂಡೇಷನ್ ಅಂತ ಕೊಡೋದಲ್ಲದೆ ಏನಾದರೂ ಒಂದಿಷ್ಟು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಿದೆಯಾ ಅನ್ನೋದನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಆ್ಯಸ್ ಯೂಶುವಲ್ ಹೀಟ್ ಮ್ಯಾಪ್ ನೋಡ್ತಾ ಇದ್ದೀವಿ, ನಿಫ್ಟಿ 50ದು ಪ್ರತಿದಿನ ಇದನ್ನ ನೋಡ್ತಾನೆ ಇರ್ತೀವಿ. ಇದು ಶುಕ್ರವಾರ ಡೇಟಾನ ತೋರಿಸ್ತಾ ಇದೆ. ಬ್ಲಡ್ ಬಾತ್ ಡೇ ಅಲ್ವಾ ಶುಕ್ರವಾರ. 400 ಪಾಯಿಂಟ್ಗಳು ನಿಫ್ಟಿನಲ್ಲಿ ಒಂದು ಕರೆಕ್ಷನ್ ಆಗಿತ್ತು. 22,500ರಿಂದ 22,100 ತನಕ ಬಂದು ನಾವು ನಿಂತಿದ್ದೀವಿ. ಇದು ಒನ್ ಡೇ ಕ್ಯಾಂಡಲಲ್ಲಿ ನೋಡೋದಾದರೆ ಈ ರೀತಿ ಇದೆ. ಆದರೂ ಕೂಡ HDFC ಬ್ಯಾಂಕು, ಶ್ರೀರಾಮ್ ಫೈನಾನ್ಸು, ಕೋಲ್ ಇಂಡಿಯಾ, ಟ್ರೆಂಡು, ಈ ಥರ ಕೆಲವು ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಅದೇ ನೀವು ಸ್ವಲ್ಪ ಇಲ್ಲಿ ಹೀಟ್ ಮ್ಯಾಪಲ್ಲಿ ನೀವು ನೋಡ್ತಾ ಬರ್ತಾಯಿದ್ರೆ 1 ಮಂತ್ ಅಂತ ಹಾಕೊಂತ ಹೋಗ್ಬೋದಲ್ವಾ. 1 ಮಂತ್ ಕ್ಯಾಂಡಲ್ ಅಂತ ಹಾಕೊಂಡು ನೋಡಿದ್ರೆ ನೋಡಿ, ಪಾಸಿಟಿವ್ ಇರುವಂಥದ್ದು ಸಂಖ್ಯೆ ಏನಾಯಿತು, ಜಾಸ್ತಿ ಆಗ್ತಾ ಹೋಯಿತು. ಅದೇ ನೀವು 1 ತಿಂಗಳಿಂದ ನೀವೇನು ಮಾಡ್ತೀರಾ, 3 ತಿಂಗಳಿಗೆ ಹೋದರೆ ಏನಾಯಿತು, 3 ತಿಂಗಳಲ್ಲಿ ಸರಿಸುಮಾರು ಅಷ್ಟೇ ಉಳಿತು, ಅಥವಾ ಇನ್ನೂ ಹೆಚ್ಚಾಗಿ ಕೆಂಪಾಯ್ತಾನೋ 3 ತಿಂಗಳು ಅಂತ ಹೋದಾಗ. ಅದೇ ರೀತಿಯಾಗಿ ನೀವು 6 ತಿಂಗಳ ಹಿಂದೆ ಅಂತ ನೀವು ನೋಡ್ತಾ ಬರೋದಾದರೆ ಸರಿಸುಮಾರು ಅದೇ ರೇಂಜ್ ಇದೆ ಇನ್ನೂ ಕೂಡ. ಅಂದರೆ ಅರ್ಥ ಏನು ಹೇಳ್ತಾ ಇದೆ, 6 ತಿಂಗಳಿಂದ ಅಕ್ಟೋಬರಿಂದ ಇದು ಒಂದು ಫಾಲ್ ಆಗ್ತಾ ಇರುವಂಥದ್ದಲ್ವಾ. ಹಿಸ್ಟಾರಿಕಲಿ ನಾವು ಗುರುವಾರ ಕೂಡ ಮಾತಾಡ್ಕೊಂಡಿದ್ವಿ. 1990ನೇ ಇಸ್ವಿ ಅಂತ ನೋಡ್ತಾ ಬರೋದಾದರೆ ಸತತವಾಗಿ ತಿಂಗಳಿಂದ ತಿಂಗಳು ನೆಕ್ಸ್ಟ್ ತಿಂಗಳಿಗೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗ್ತಿರುವಂಥ ಬಂದಿರೋ ಮಂತ್ಗಳಂತ ನೋಡಿದ್ರೆ ಒಂದು 6 ಸಲ ಈ ಥರ ಅಕರೆನ್ಸ್ ಆಗಿದೆ. ಕಂಟಿನ್ಯೂಸ್ ಆಗಿ ಮಂತ್ ಆನ್ ಮಂತ್ ಸೆಲ್ಲಿಂಗೇ ಆಗಿರುವಂಥದ್ದು. ಸೊ ನಿಫ್ಟಿನಲ್ಲಿ ಈಗ ಅಕ್ಟೋಬರಿಂದ ಇಲ್ಲಿ ತನಕ ಫೆಬ್ರವರಿ ತನಕ, ಈಗ ಮಾರ್ಚ್ ಶುರುವಾಗಿದೆ, ಅಕ್ಟೋಬರಿಂದ ಫೆಬ್ರವರಿ ತನಕ ಪ್ರತಿ ತಿಂಗಳು ಮಂತ್ಲಿ ಕ್ಯಾಂಡ್ಲು ರೆಡ್ಡಲ್ಲೇ ಕ್ಲೋಸಿಂಗ್ ಆಗ್ತಾ ಬಂದಿದೆ. ಇದು ಸೆಕೆಂಡ್ ಅಕರೆನ್ಸ್ ಈ ಥರ ಆಗಿರೋದು. 5 ತಿಂಗಳುಗಳು ಸತತವಾಗಿ ಒಂದು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿರುವಂಥದ್ದು. ಅದೇ ನೀವು 6 ತಿಂಗಳನ್ನ ದಾಟಿ ಸ್ವಲ್ಪ ನೋಡೋದಾದರೆ 1 ವರ್ಷದ್ದು ಅಂತ ನೀವು ನೋಡ್ತಾ ಬರೋದಾದರೆ ನಿಮಗೆ ಡೇಟಾ ಬೇರೆ ಥರ ಕಾಣ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಎಷ್ಟೊಂದು ಸ್ಟಾಕ್ಗಳಲ್ಲಿ ಇನ್ನೂ ಕೂಡ ಗ್ರೀನ್ ಕಾಣಿಸ್ತಾ ಇದೆ. ಅರ್ಥ ಏನು, 1 ವರ್ಷದ ಹಿಂದೆ ಈ ಥರ ಸ್ಟಾಕ್ಗಳಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಇನ್ನೂ ಕೂಡ ನೀವು ಪ್ರಾಫಿಟಲ್ಲಿ ಇರುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ ಈ ಡೇಟಾ ಹೇಳ್ತಾ ಇದೆ. ಇದನ್ನು ನೀವು ಹಿಂದಕ್ಕೆ ನೀವು ಮಾಡ್ಕೊತ ಹೋದರೆ, ಸೊ 1 ವರ್ಷ ಇದ್ದಿದ್ದನ್ನು ನೀವು 2 ವರ್ಷ, 3 ವರ್ಷ, 4 ವರ್ಷ ಅಂತ ಬಂದರೆ ರೆಡ್ ಅಂತ ಉಳಿಯುವಂಥ ಸಂಖ್ಯೆ ಸಾಕಷ್ಟು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಇಲ್ಲ. MTM ಲಾಸ್ನ ನಿಜವಾದ ಲಾಸ್ ಅಂತ ಅನ್ಕೊಳ್ಳೋದನ್ನು ದಯವಿಟ್ಟು ಬಿಡಬೇಕು. ಸೊ ಗ್ರೀನಲ್ಲಿ ಬರ್ತಿದೆ ಅಂತ ಅಂದಾಗ ನಿಮಗೆ ಲಾಭ ಅಂತ ಅನಿಸಿರ್ಬೋದು, ಆದರೆ ಅದರದ್ದು ನಿಮ್ಮ ಲಾಭ ಆಗಿತ್ತಾ, ಆಗಿರಲಿಲ್ಲ. ಲಾಭ ಆಗಲಿ ನಷ್ಟ ಆಗಲಿ ಯಾವಾಗುತ್ತೆ, ನಾವು ಆ ಹಣನ ವಿಡ್ರಾ ಮಾಡಿಕೊಂಡ್ರೆ ಮಾತ್ರ. ಇದಕ್ಕೆ ಏನಾದರೂ ದಾರಿ ಇದೆಯಾ ಅಂದರೆ ನೋಡಿ, ಹೂಡಿಕೆ ಮಾಡಲು ಮತ್ತು ಯಾವಾಗ ಲಾಭವನ್ನು ಕಾಯ್ದಿರಿಸ್ಕೊಳ್ಬೇಕು ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಸೊ ಸುಮಾರು ವೀಡಿಯೋಗಳನ್ನ ನಾನು ಇವತ್ತು ರೆಫರೆನ್ಸ್ ಕೊಡ್ತಾ ಹೋಗ್ತೀನಿ. ಒಂದಿಷ್ಟು ಯಾರಿಗಾದರೂ ಕ್ಲಾರಿಟಿ ಬೇಕು, ಯಾಕೆ ಈ ರೀತಿ ಆಗ್ತಾ ಇದೆ, ಇದ್ರದ್ದು ಏನಾದರೂ ಒಂದು ಸ್ಟ್ರಾಟಜಿ ಇದೆಯಾ ಅಂತ ನೋಡೋದಾದರೆ ಸುಮಾರು ಹಿಂದೆ ಮಾತಾಡಿದ್ವಿ. ಅದನ್ನ ಐ ಬಟನ್ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಪಿ ರೇಷೋ, ಬಫೆಟ್ ಇಂಡಿಕೇಟರ್, ಇದೆಲ್ಲದ್ರ ಮೇಲೆ ಮಾತಾಡ್ತಾ ಕೊನೆಗೆ ನಾನೇನು ಹೇಳಿದ್ದೆ, ಪ್ರತಿ ವರ್ಷ ಗೌರ್ಮೆಂಟ್ ಕಡೆಯಿಂದ ನಮಗೇನಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಡ್ತಾ ಹೋಗ್ತಾರಲ್ವಾ. ಸೊ 1 ಲಕ್ಷ ತನಕ ನಮಗೆ ಯಾವುದೇ ರೀತಿಯಾದಂಥ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇರಲಿಲ್ಲ. ಅಂದರೆ ನೀವು 1 ವರ್ಷಕ್ಕಿಂತ ಜಾಸ್ತಿ ಕಾಲ ಯಾವುದಾದ್ರೂ ಸ್ಟಾಕ್ಗಳನ್ನು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಹೋಲ್ಡ್ ಮಾಡಿದ್ರಿ ಅಂದರೆ ಅದು ಬೈ ಡಿಫಾಲ್ಟ್ ಆಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಎಲಿಜಿಬಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬೀಳ್ತಾ ಇರಲ್ಲ. ಅದನ್ನ 1 ಲಕ್ಷಕ್ಕೆ ಮಾಡಿದ್ರು ಅದು ಪ್ರತಿ ವರ್ಷ ನಾವು ಉಪಯೋಗಿಸ್ಕೊಂತ ಹೋಗ್ಬೋದು. ನಿಮಗೆ ಆ ಸೆಕ್ಟರ್ ಅಥವಾ ಆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ನೂ ನಂಬಿಕೆ ಇದೆ ಅಂದರೆ ನೀವು ವಿಡ್ರಾ ಮಾಡಿಕೊಂಡು ತಿರ್ಗಾ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಅಟ್ಲೀಸ್ಟ್ ನೀವು ಆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ನ ಮಾಡ್ತಾ ಇರ್ತೀರಾ ಅಂತ ನಾವು ಮಾತಾಡಿದ್ವಿ. ಇದರೆಲ್ಲ ಏನಾಗುತ್ತೆ ಸಿಗುತ್ತೆ, ನಾನು ಸ್ವಲ್ಪನಾದರೂ ತೆಗೆದಿಟ್ಕೊಂಡಿದ್ದೆ. ನಾನು ಒಂದಿಷ್ಟು ಅಂದರೆ ವಾಪಸ್ ರೀಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟು. ಆದರೆ ನೀವು ನಾನು ಎಷ್ಟು ಚೆನ್ನಾಗಿ ಹೋಗಿತ್ತು, ಅವಾಗ ಈ ಥರ ಕ್ರ್ಯಾಶ್ ಆಗೋಯ್ತು, ನನಗೆಲ್ಲ ಬಿದ್ದೋಯ್ತು. ಯಾಕಂದರೆ ಸುಮಾರು ಸ್ಟಾಕ್ಗಳನ್ನು ನೋಡಿರ್ತೀರಲ್ವಾ, ಒಳ್ಳೆ ಪ್ರಾಫಿಟಲ್ಲಿ ಇರ್ಬೋದು ಸುಮಾರು ಜನ ಇನ್ವೆಸ್ಟ್ ಮಾಡಿದ್ದವರು. ಈಗ ಒಂದು 30%, 40% ಕರೆಕ್ಷನ್ ಆಗಿರುತ್ತೆ. ಸುಮಾರು ಜನಕ್ಕೆ ಆ ಒಂದು ಗೊಂದಲ ಇರುತ್ತೆ ಮನಸ್ಸಲ್ಲಿ, ನಾನು ಸ್ವಲ್ಪ ದುಡ್ಡು ತೆಕ್ಕೊಂಡ್ಬಿಡ್ಬೇಕಾಗಿತ್ತು ಅವಾಗ ಅಂತ. ಅಂಥವ್ರಿಗೇನೆ ಅಂತಲೇ ಇರುವಂಥ ಮೆಥಡು. ಜೊತೆಗೆ ವರ್ಷದಿಂದ ವರ್ಷಕ್ಕೆ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಅಂತ ಬಿಟ್ಟು ಲಾಂಗ್ ಟರ್ಮಲ್ಲಿ ಒಂದು 10 ವರ್ಷ ಆದಮೇಲೆ ಬಂದು ಅವಾಗ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೇ ಇಲ್ಲ ಅಂತ ತೆಗೆದು ಹಾಕ್ಬಿಟ್ರು ಅಂತಂದರೆ ನೀವು ಅಷ್ಟು ವರ್ಷ ಅಕ್ಯುಮುಲೇಟ್ ಮಾಡ್ಕೊಂಡು ಬಂದಿದ್ದು ಅಷ್ಟಕ್ಕೂ ನೀವು ಟ್ಯಾಕ್ಸ್ನ ಭರಿಸ್ತಾ ಹೋಗ್ಬೇಕಲ್ವ. ಅದು ಇಂಟ್ರೆಸ್ಟಿಂಗ್ ಮೆಥಡ್. ಅದು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ನೀವು ನೋಡ್ತಾ ಹೋಗ್ಬೋದು. ಅದು ಒಂದು ದಾರಿ. ಇನ್ನೊಂದು ಅಂತ ನೋಡೋದಾದರೆ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡುವಂಥದ್ದು. ಅಂದರೆ ಇದಕ್ಕೆ ಸ್ವಲ್ಪ ಆಪ್ಷನ್ಸು, ಡೆರಿವೇಟಿವ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಹೆಡ್ಜಿಂಗ್ ಅಂದರೆ ಏನು ಅಂತ ನಾನು ಒಂದು ವೀಡಿಯೋ ಮಾಡಿದ್ದೆ. ಯಾರಾದರೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅಂದರೆ ನೀವು ಆ ವಿಡಿಯೋನ ಐ ಬಟನ್ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಆದರೆ ಹೆಡ್ಜಿಂಗ್ ಮಾಡೋಕ್ಕೆ ನೀವು ಅದೇ ರೀತಿಯಾದಂಥ ಆ್ಯಕ್ಚುಯಲ್ ಪೋರ್ಟ್ಫೋಲಿಯೋನ ನೀವು ಹೆಡ್ಜ್ ಮಾಡೋಕ್ಕಾಗೋದಿಲ್ಲ. ಅನ್ಲೆಸ್ ನೀವು ಒಂದು ನಿಫ್ಟಿ 50 ಕಂಪ್ನಿಗಳದ್ದೇ ನೀವು ಪೋರ್ಟ್ಫೋಲಿಯೋ ಮಾಡಿದ್ದೀರಾ ಅಂತಂದರೆ ನೀವು ನಿಫ್ಟಿ 50 ಏನೊಂದು ಆಪ್ಷನ್ಸ್ ಇರುತ್ತೋ ಅದರಲ್ಲೇ ನೀವೇನಾದರೂ ರಿವರ್ಸ್ ಪೊಸಿಷನ್ನ ತೊಗೊಂಡ್ರಿ ಅಂತಂದರೆ ಅದು ಹೆಡ್ಜ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಮಾರ್ಕೆಟ್ ಬಿದ್ದಾಗ ನಿಮಗೆ ಪಾಸಿಟಿವ್ ಆಗೋ ಥರ ನೀವು ಒಂದು ಪಿ ಬೈ
ಮಾಡಿ ಇಟ್ಕೊಂಡು ಈ ರೀತಿ ಮಾಡಿದರೆ ನಿಮಗೆ ಆಗ್ತಾ ಹೋಗುತ್ತೆ. ಆದರೆ ಎಲ್ಲರದ್ದು ಪೋರ್ಟ್ಫೋಲಿಯೋ ಹಂಗಿರೋದಿಲ್ಲ. ಅಂದರೆ ನಿಫ್ಟಿ 50ಗಿಂತ ವ್ಯತಿರಿಕ್ತವಾಗಿ ನಿಮ್ಮದು ಬೀಟಾ ರೇಷಿಯೋ ಇರುತ್ತೆ. ಈಗ ನಿಫ್ಟಿ 50 ಇದು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಬೀಟಾ ರೇಷಿಯೋ ಜಾಸ್ತಿ ಇರುತ್ತೆ. ಅಂದರೆ ನಿಫ್ಟಿ ಮೇಲೆ ಹೋದಾಗ ಬೀಟಾ ಸ್ಟಾಕ್ ಜಾಸ್ತಿ ಇರುವಂಥದ್ದು, ಬೀಟಾ ಇಂಡೆಕ್ಸ್ ಜಾಸ್ತಿ ಇರುವಂಥದ್ದು ನಿಫ್ಟಿಗಿಂತ ಜಾಸ್ತಿ ಮೇಲೆ ಹೋಗುತ್ತೆ. ಆದರೆ ಕೆಳಗಡೆ ಬಿದ್ದಾಗ ನಿಫ್ಟಿಗಿಂತಲೂ ಜಾಸ್ತಿ ಕೆಳಗಡೆ ಬೀಳುತ್ತೆ. ಹಾಗಾಗಿ ಎಕ್ಸಾಕ್ಟಾಗಿ ಪೋರ್ಟ್ಫೋಲಿಯೋ ಹೆಡ್ಜ್ ಅಂತ ಮಾಡುವಂಥದ್ದು ಕಷ್ಟ. ಆದರೆ ಒಂದು ಮಟ್ಟಿಗೆ ನೀವು ಪೋರ್ಟ್ಫೋಲಿಯೋನ ಹೆಡ್ಜಿಂಗ್ನ ಮಾಡ್ಕೊತ ಹೋಗ್ಬೋದು ಆಪ್ಷನ್ಸ್ ಯೂಸ್ ಮಾಡಿಕೊಂಡು. ಇದಲ್ಲದೆ ಅಂತ ನಾವು ನೋಡ್ತಾ ಬರೋದ್ರೆ ಲಾಂಗ್ ಟರ್ಮಲ್ಲಿ ಈ ಥರದ್ದೆಲ್ಲ ಆಪರ್ಚುನಿಟಿ ಅಂತ ನೀವು ನೋಡ್ತಾ ಹೋಗಬೇಕು. ಎಷ್ಟು ಸಲ ನಿಮಗೆ ಕೆಳಗಡೆ ಪಾಯಿಂಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಕೋವಿಡ್ ಟೈಮಲ್ಲಿ ಯಾರ್ಯಾರು ಮಾರ್ಕೆಟ್ನಲ್ಲಿ ಇಲ್ದಿಲ್ವೋ ಅವರೆಲ್ಲ ನಿಮಗೆ ಇವಾಗ ಸುಮಾರು ಸಲ ನೀವು ರಿಗ್ರೆಟ್ ಮಾಡ್ಕೊಂಡಿರ್ತೀರ. ಅಯ್ಯೋ ಕೋವಿಡ್ ಟೈಮಲ್ಲಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕಾಗಿತ್ತು, ಇನ್ವೆಸ್ಟ್ ಮಾಡಬೇಕಾಗಿತ್ತು, 3-4 ವರ್ಷದಲ್ಲಿ ಎಷ್ಟೊಂದು ಮೇಲ್ಗಡೆ ಹೋಯಿತು ಅಂತ. ಆಮೇಲೆ ಆ ಒಂದು ನೋಡಿ ಆ ರ್ಯಾಲಿನ ನೋಡಿ ಎಂಟರ್ ಆದವರೇ ಸುಮಾರು ಜನ. ಈಗ ನಿಮಗೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಾ ಇದೆ, ಕೆಳಗಡೆ ಬಂದಿದ್ದೀನಿ, ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದ್ದೀನಿ, ಇನ್ವೆಸ್ಟ್ ಮಾಡಿ ಅಂತ. ಆದರೆ ಇನ್ವೆಸ್ಟ್ ಮಾಡೋಕ್ಕೆ ಯಾರೂ ತಯಾರಿದ್ದಂಗೆ ಕಾಣಿಸ್ತಾ ಇಲ್ಲ. ಇದು ಸಹಜ ಈ ರೀತಿ ಆಗುವಂಥದ್ದು. ಹಾಗಾಗಿ ನೀವು ಲಾಂಗ್ ರನ್ನಲ್ಲಿ 3 ಇಯರ್ಸು 5 ಇಯರ್ಸು ಈ ಥರ ನೀವು ನೋಡ್ತಾ ಬರೋದ್ರೆ ಲಾಸ್ ಆಗುವಂಥ ಒಂದು ರೇಷಿಯೋ ಇರುತ್ತೆ. ಅದು ಆಲ್ಮೋಸ್ಟ್ 0 ಆಗಿಬಿಡುತ್ತೆ ಆ್ಯಸ್ ಎನ್ ಇನ್ವೆಸ್ಟರ್. ಸೊ ಇನ್ವೆಸ್ಟರ್ಗೆ ಲಾಂಗ್ ಟರ್ಮಲ್ಲಿ ಕ್ವಾಲಿಟಿ ಸ್ಟಾಕ್ಸಲ್ಲಿ ಇದ್ರು ಅಂತಂದರೆ ಲಾಸ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ. ಸೊ ಶಾರ್ಟ್ ಟರ್ಮಲ್ಲಿ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾಗಾದರೆ ನಿಫ್ಟಿದು ಮಿಕ್ಕಿದ್ದೆಲ್ಲದ್ರದ್ದು ನಾನು ಇವಾಗ ಏನು ಮಾಡಿದ್ದೀನಿ, ಒಂದು ಪ್ಲೇನ್ ಡ್ರಾಯಿಂಗ್ ಎಲ್ಲ ತೆಗೆದುಬಿಟ್ಟು ಪ್ಲೇನ್ ಚಾರ್ಟ್ನ ತೋರಿಸ್ತಾ ಇದ್ದೀನಿ. ನೋಡಿ 2020ರಿಂದ ಎಷ್ಟು ಜೋರಾಗಿ ಮೇಲ್ಗಡೆ ಹೋಗಿತ್ತಲ್ವಾ, ಮಧ್ಯದಲ್ಲಿ ಒಂದ್ಸಲ ನಿಂತಿತ್ತು ಅಂತ ಬಿಟ್ಟರೆ ಈ ರೀತಿಯಾದಂಥ ಒಂದು 5 ಮಂತ್ಸ್ ಆಗಿ ಕನ್ಸಿಸ್ಟೆಂಟಾಗಿ ಕರೆಕ್ಷನ್ ಅಂತ ಆಗಿರೋದು ಎಲ್ಲಾದರೂ ಆಗಿತ್ತಾ? ಹಿಂದೆ ಆಗಿರಲಿಲ್ಲ. ಸೊ ಹಾಗಾದರೆ ಈ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇತ್ತಾ? ಖಂಡಿತ ಇತ್ತು. ಸುಮಾರು 3-4 ವರ್ಷದಿಂದ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ತುಂಬ ಮೇಲ್ಗಡೆ ಹೋಗ್ತಾನೆ ಇದೆ, ಕೆಳಗಡೆ ಬರಬೇಕು ಅಂತ. ಈಗ ಆ ಸಮಯ ಆಗ್ತಾ ಇದೆ. ಈಗ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೈನ್ ಇದು ಯಾವುದು, 22,000 ಝೋನ್. ಯಾಕೆಂದರೆ ಇಲ್ಲಿ ಒಂದು 5-6 ತಿಂಗಳು ಮಾರ್ಕೆಟ್ ನಿಂತಿತ್ತು. ಇದು ಮಂತ್ಲಿ ಕ್ಯಾಂಡಲ್ನ ಡೇಟಾ ತೋರಿಸ್ತಾ ಇದ್ದೀನಿ. ಮಂತ್ಲಿ ಕ್ಯಾಂಡಲ್ ಡೇಟಾ ಅಂದರೆ ಏನು, ಪ್ರತಿಯೊಂದು ಕ್ಯಾಂಡಲ್ಲೂ ಕೂಡ ಇದು ಒಂದೊಂದು ಮಂತನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಕ್ಯಾಂಡಲ್ ಸ್ಟಿಕ್ಕನ್ನು ಯಾವ ರೀತಿಯಾಗಿ ಓದೋದು, ಏನು ಇದನ್ನು ಸೂಚಕ ಏನನ್ನು ತೋರಿಸುತ್ತೆ ಇದು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ನಲ್ಲಿ ಚಾರ್ಟ್ಸ್ ಯಾಕೆ ಬೇಕು ಅದನ್ನ ಯಾವ ರೀತಿ ಓದೋದು ಅಂತ ಇರುತ್ತೆ. ಅದನ್ನು ಕೂಡ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಈಗ 22,000 ಝೋನ್ ಅನ್ನೋದು ಇಂಪಾರ್ಟೆಂಟ್ ಝೋನ್. 22,000 ಝೋನ್ ಬಿತ್ತು ಅಂತಂದರೆ ಮಾರ್ಕೆಟಲ್ಲಿ ಏನಾದರೂ ಈ ಝೋನ್ನ ಬಿಟ್ಕೊಂಡ್ಬಿಟ್ವಿ ಅಂತಂದರೆ 22,000 ಝೋನ್ನ ನೋಡಿ ಮಾರ್ಕೆಟಲ್ಲಿ ಒಂದು ಫ್ರೀ ಫಾಲ್ ಬರೋ ಸಾಧ್ಯತೆ ಇದೆ. ಅದು 20,000 ತನಕ ನಮ್ಮನ್ನ ತಗೊಂಡು ಬರ್ತಾ ಹೋಗ್ಬೋದು. ಯಾಕಂದರೆ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅಂತ ಇರೋದು 20,000ಕ್ಕಿದೆ. ಸೊ ರೆಡಿ ಆಗಿರಬೇಕು. ಆದರೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರೋರು ಇನ್ವೆಸ್ಟ್ ಮಾಡೋಕ್ಕೂ ಕೂಡ ನೋಡ್ತಾ ಇರಬೇಕು. ಯಾಕೆಂತಂದರೆ ಈ ಮಂತ್ಲಿ ಕ್ಯಾಂಡಲ್ಗಳಲ್ಲಿ ಸುಮಾರು ಕಡೆ ನಿಂತಿರೋದಂದರೆ 22,000 ಈ ಝೋನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. 22,000ದಿಂದ 21,800 ಈ ಝೋನ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಮಾರ್ಕೆಟಿಗೆ. ಈ 21,800ರಿಂದ 22,000 ಝೋನಲ್ಲಿ ಸಪೋರ್ಟ್ ಏನಾದ್ರು ತೊಗೊಂಡಿಲ್ಲ ಮಾರ್ಕೆಟು, ಇಲ್ಲಿಂದ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 20,000 ತನಕ ಬರೋ ಸಾಧ್ಯತೆ ಇದೆ ಅಂತ ನಮಗೆ ಚಾರ್ಟ್ಸ್ ಹೇಳ್ತಾ ಇದೆ. ಸಾಧ್ಯತೆಗಳನ್ನು ಹೇಳ್ತಾ ಇದ್ದೀವಿ, ಹಿಂಗೆ ಆಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾರು ಹೇಳಿದ್ರೆ ಅವರಿಗೆ ಗೊತ್ತಿರಲ್ಲ, ಅದನ್ನ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಆ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಜೊತೆಗೆ ನಿಫ್ಟಿನಲ್ಲಿ ಸ್ವಲ್ಪ ನೀವು ರಿಟರ್ನ್ಸ್ ಅಂತ ನೋಡ್ತಾ ಬರೋದಾದರೆ ಹಿಸ್ಟಾರಿಕಲ್ ರಿಟರ್ನ್ಸು ಇವಾಗ ಡ್ರಾಯಿಂಗ್ ಎಲ್ಲ ಬಂದುಬಿಡುತ್ತೆ. ಈಗ ಇಲ್ಲಿಂದ ಇಲ್ಲಿ ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ 2020ರಿಂದ 249% ರಿಟರ್ನ್ ಆಗಿ ಬಂದಿದೆ. ಆಯಿತಾ, 249% ರಿಟರ್ನಿಗೆ ಇವಾಗ ಕರೆಕ್ಷನ್ ಅಂತ ಆಗಿರೋದು ಎಷ್ಟು ಖಾಲಿ ನಮಗೆ ಈಗ ಒಂದು 17-15% ಕರೆಕ್ಷನ್ ಬಂದಿದೆ. 249% ರಿಟರ್ನ್ ಕೊಟ್ಟಿದೆ 4 ವರ್ಷದಲ್ಲಿ. ಅದಕ್ಕೆ ಈಗ 15% ಕರೆಕ್ಷನ್ ಅನ್ನೋದು ಬರ್ತಾ ಇದೆ. ಬರಲಿ ಬಿಡಿ, ಇದು ನಿಫ್ಟಿ ಕತೆ ಆಯಿತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನಾವು ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ ಒಂದು ನ್ಯಾರೋ ರೇಂಜ್ ಮಾಡ್ಕೊತಾನೆ ಬರ್ತಾಯಿತ್ತು. ಇದು ಒಂದು ಏನಂತ ಮಾತಾಡಿದ್ವಿ, ಇದು ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗ್ಬೋದಾ ಇಲ್ಲಿ ಅಂತಲೂ ಕೂಡ ನಾವು ಮಾತಾಡಿದ್ವಿ. ಈ ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಯಿತು ಅಂತಂದರೆ ಥಿಯರಿಟಿ ಪ್ರಕಾರ ಈ ಒಂದು ತುದಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಕರೆಕ್ಷನ್ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ 44,000 ಇಂಪಾರ್ಟೆಂಟ್ ಅಂತ ಆಯಿತು ಬ್ಯಾಂಕ್ ನಿಫ್ಟಿಗೆ. ಬಟ್ 44,000 ಎಲ್ಲಿದೆ, ಹೀಗಿರೋದಕ್ಕಿಂತ ಇನ್ನೂ 4,000 ಪಾಯಿಂಟ್ಗಳು ಕೆಳಗಡೆ ಇದೆ. ಅಲ್ಲಿ ತನಕ ಬರುತ್ತಾ ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಸಪೋರ್ಟ್ ಎಲ್ಲಿದೆ ಅಂತ ನೀವು ನೋಡ್ತಾ ಬರೋದಾದರೆ 46,000 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟು. ಸೊ ಈಗ ಆ ಟೆರಿಟರಿಗೆ ಬಂದುಬಿಟ್ಟಿದ್ದೀವಿ. ಈಗ 48,000ದಿಂದ 46,000 ಆ ಝೋನ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಹವರ್ ಮಾಡ್ತಾ ಇದೆ. ಇಲ್ಲಿಂದ ಕೆಳಗಡೆ ಬಂತು ಅಂದರೆ ನೆಕ್ಸ್ಟ್ ಸಪೋರ್ಟು 46,000 ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಅಕಸ್ಮಾತ್ 46,000ನ ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟು 44,000 ಬಂದು ಟೆಸ್ಟ್ ಆಗೋ ಥರ ಇದೆ. ಈ 3 ಸಪೋರ್ಟ್ ಲೆವೆಲಲ್ಲಿ ತುಂಬ ಕ್ರೂಷಿಯಲ್ ಸಪೋರ್ಟ್ ಯಾವುದು, 44,000 ಲೆವೆಲು. ಯಾಕೆಂತಂದರೆ ಇದು ಹಿಸ್ಟಾರಿಕಲ್ ರೆಫರೆನ್ಸು ಜಾಸ್ತಿ ಇರುವಂಥ ಒಂದು ಸಪೋರ್ಟ್ ಲೆವೆಲು 44,000 ಲೆವೆಲು. ಸೊ ನೋಡೋಣ 44,000 ಲೆವೆಲಿಗೆ ಬರುತ್ತಾ ಬ್ಯಾಂಕ್ ನಿಫ್ಟಿ ಏನು ಅನ್ನೋದು. ಬಟ್ ಅದಕ್ಕಿಂತ ಮುಂಚೆ ಎವ್ರಿ 2,000 ಪಾಯಿಂಟ್ಸಲ್ಲಿ ಒಂದು ಸಪೋರ್ಟು ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಹಂಗಾದ್ರೆ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಅಂತ ನೀವು ನೋಡ್ತಾ ಬರೋದಾದರೆ
ಲಾಸ್ಟು ಕೋವಿಡಿಂದ ಇಲ್ಲಿ ತನಕ ಅಂತ ನೀವು ನೋಡ್ತಾ ಬರೋದಾದರೆ ಸರಿಸುಮಾರು ನೋಡಿ 233 237 ಅಂದರೆ ಆಲ್ಮೋಸ್ಟ್ ನಿಫ್ಟಿ ಅಷ್ಟೇ, ನಿಫ್ಟಿಗಿಂತ ಸ್ವಲ್ಪ ಕಮ್ಮಿನೇ ಪರ್ಸೆಂಟೇಜು ರಿಟರ್ನ್ ಕೊಟ್ಟಿತ್ತು. ಹಾಗಾಗಿ ತುಂಬ ಜಾಸ್ತಿ ಮೇಲ್ಗಡೆ ಹೋಗಿದ್ದಲ್ಲ ಇರೋದ್ರಿಂದ ಕೆಳಗಡೆ ಬಿದ್ದರೂ ಕೂಡ ಇವಾಗ ಒಂದು 8-10% ಕರೆಕ್ಷನ್ ಆಗಿದೆ. ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ ಟೈಮ್ ಇಂದ ಅಂತ ನೋಡ್ತಾ ಬರೋದಾದರೆ ಜಾಸ್ತಿ ಕರೆಕ್ಷನ್ ಆಗಿಲ್ಲ, ಒಂದು 12-12% ಕರೆಕ್ಷನ್ ಆಗಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಆದರೆ ಜಾಸ್ತಿ ಪೇನ್ ತಿಂತಾ ಇರೋಂಥದ್ದು ಅಥವಾ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಜಾಸ್ತಿ ಕೆಂಪು ಮಾಡಿರುವಂತಹ ಒಂದು ಸೆಕ್ಟರ್ ಅಂದರೆ ಯಾವುದು, ಅದು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು. ಯಾಕೆಂದರೆ ಮಿಡ್ ಕ್ಯಾಪ್ 100 ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲಿ ಸುಮಾರು ಫ್ಲೇವರ್ ಬರುತ್ತೆ. ಮಿಡ್ ಕ್ಯಾಪ್ 50 ಅಂತ ಬರುತ್ತೆ, ಮಿಡ್ ಕ್ಯಾಪ್ 25 ಅಂತ ಬರುತ್ತೆ. ಇಲ್ಲಿ ನೀವು ನೋಡೋದಾದರೆ 2020ರಿಂದ 2020 ಸರಿಸುಮಾರು 10,000 ಇದ್ದಿದ್ದು 60,000 ಅಂದರೆ 6 ಟೈಮ್ಸ್ ಗ್ರೋತ್ ಆಗಿದೆ ಬರೀ 4 ವರ್ಷದಲ್ಲಿ. ಸೊ 6 ಟೈಮ್ಸ್ ಗ್ರೋತ್ ಅಂದರೆ ಎಷ್ಟಾಯಿತು ಇಲ್ಲಿ ನೋಡಿ, ರಿಟರ್ನ್ಸ್ ಅಂತ ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ 466% ರಿಟರ್ನ್ಸ್. ಅಂದರೆ ನಿಫ್ಟಿ ಏನು ಕೊಟ್ಟಿತ್ತು ಅದರ ಡಬಲ್ ರಿಟರ್ನ್ ಕೊಟ್ಟಿತ್ತು. ಹಾಗಾಗಿ ಈಗ ಬಿದ್ದರೂ ಏನಾಗಬೇಕು, ಸೊ ಬಿದ್ರೂ ಇವಾಗ ಎಷ್ಟು ಬಿದ್ದಿತ್ತೋ ನಿಫ್ಟಿ ಅದಕ್ಕಿಂತ ಜೋರಾಗಿ ಬೀಳ್ತಾ ಇದೆ. 22% ಮಿಡ್ ಕ್ಯಾಪ್ 100ಅಲ್ಲಿ ಕರೆಕ್ಷನ್ ಆಗಿದೆ. ಸೊ ಮಿಡ್ ಕ್ಯಾಪ್ 100ಅಲ್ಲಿ ಹಾಗಾದರೆ ಎಲ್ಲಿ ತನಕ ಬರೋ ಸಾಧ್ಯತೆ ಇದೆ ಅಂತ ನೋಡೋದಾದರೆ ನೋಡಿ 40,000 ತನಕ ಇದೆ. 45,000ದಲ್ಲಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಆದರೆ ಅಂಥ ಒಂದು ನಿಫ್ಟಿನಲ್ಲಿ ಕಾಣಿಸ್ತಾ ಇರುವಂಥ ಸುಭದ್ರವಾದಂಥ ಸಪೋರ್ಟ್ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ ಅಂಟಿಲ್ 30,000. ಹಾಗಾದರೆ 30,000 ತನಕ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ಹಾಗಲ್ಲ, ಆದರೆ ಬರುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಒಂದು ಮೇಜರ್ ಸಪೋರ್ಟ್ ಅಂತ ಇರೋದು ಅಂತಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, ಮಿಡ್ ಕ್ಯಾಪ್ ಇಂಡೆಕ್ಸಲ್ಲಿ ಅದು 30,000ದಲ್ಲಿ, ಮಿಡ್ ಕ್ಯಾಪ್ 100ಅಲ್ಲಿ. ಬೇರೆದು ಅದೇ ಥರ ಇರುತ್ತೆ, ನೀವು ನೋಡಿಕೊಂಡು ಮಾಡಬೇಕು. ಜೊತೆಗೆ ಮೂವಿಂಗ್ ಆವರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ನೋಡಿ. ಮಂತ್ಲಿ ಕ್ಯಾಂಡಲಲ್ಲಿ ಮೂವಿಂಗ್ ಆವರೇಜು ತುಂಬ ದೂರದಲ್ಲಿದೆ ಆಯಿತಾ. ಡೈಲಿ ಕ್ಯಾಂಡಲಲ್ಲಿ ಯಾವಾಗ 200 ಡೇ ಮೂವಿಂಗ್ ಆವರೇಜ್ ಇರುತ್ತೋ ಅಂದರೆ ರೆಡ್ಡು, ಅದಕ್ಕಿಂತ ಸ್ಟಾಕು ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ ಅಂದರೆ ಒಂದು ಬೇರಿಶ್ ಸೆಂಟಿಮೆಂಟು ಮಾರ್ಕೆಟ್ನಲ್ಲಿ ಶುರುವಾಗಿದೆ ಅಂತ. ಬೇರ್ ಮಾರ್ಕೆಟ್ ಅಂತಲ್ಲ, ಬೇರಿಶ್ ಸೆಂಟಿಮೆಂಟ್ ಇದೆ ಅಂದರೆ ಒಂದು ಬುಲ್ ಸೆಂಟಿಮೆಂಟ್ ಅಂತ ಇಲ್ಲ, ನೀವು ಲಾಂಗ್ ಹೋಗೋಕ್ಕೆ ಆಗೋದಿಲ್ಲ ಅಂತ ಥಿಯರಿ ಹೇಳ್ತಾ ಹೋಗುತ್ತೆ. ಆದರೆ ಡೈಲಿ ಕ್ಯಾಂಡಲಲ್ಲಿ ಏನಾದರೂ ಈ 100 ಡೇ ಮೂವಿಂಗ್ ಆವರೇಜನ್ನು 200 ಡೇ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಮಾಡಿಬಿಡ್ತು ಅಂತಂದರೆ ಅದು ಕನ್ಫರ್ಮೇಷನ್ ಕೊಡುತ್ತೆ ಒಂದು ಬೇರ್ ಮಾರ್ಕೆಟ್ ಕಡೆಗೆ ಮಾರ್ಕೆಟು ಹೋಗೋ ಸಾಧ್ಯತೆ ಇದೆ ಅಂತ. ಆ ರೀತಿ ಆಯಿತು ಅಂದರೆ ರಿಕವರಿ ಅನ್ನೋದು ತುಂಬ ವೇಗವಾಗಿ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಆ ರೀತಿ ಇನ್ನೂ ಕ್ರಾಸ್ ಓವರ್ ಆಗಿಲ್ಲ, ಆದರೆ ನಿಮಗೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮೂವಿಂಗ್ ಆ್ಯಾವ್ರೇಜ್ ಅಂತ ಒಂದು ಎಮ್ ಎಮ್ ಪ್ರೀಮಿಯರ್ ಅಲ್ಲ, ಒಂದು ಟ್ರೇಡ್ ಟೂಲ್ಸಲ್ಲಿ ಪ್ಲೇಲಿಸ್ಟಲ್ಲಿ ಆ ವಿಡಿಯೋನ ಮಾಡಿದ್ದೆ, ಅದನ್ನು ನೀವು ನೋಡ್ಬೋದು. ಅದನ್ನು ಕೂಡ ಐ ಬಟನಲ್ಲಿ ನಾನು ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೀವು ನೋಡ್ತಾ ಬರೋದಾದರೆ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ಇದು ಕೂಡ ಸರಿಸುಮಾರು 3,000ದಲ್ಲಿ ಇದ್ದಿದ್ದು 20,000 ಅಂದರೆ 6.5-7 ಪಟ್ಟು ಏನಾಗಿತ್ತು, ಒಂದು ಅಪ್ ಮೂವ್ಮೆಂಟ್ ಆಗಿತ್ತು ನೋಡಿ. ಇಲ್ಲಿಂದ ನೋಡೋದಾದರೆ ಸರಿಸುಮಾರು ಎಷ್ಟಾಯಿತು ಆಲ್ ಟೈಮ್ ಹೇಗೆ ಅಂದರೆ 515% ರಿಟರ್ನು ಬರೀ 4 ವರ್ಷಗಳಲ್ಲಿ. ಹಾಗಾಗಿ ಬಿದ್ರೂ ಏನಾಗುತ್ತೆ, ಇದೆಲ್ಲ ಜೋರಾಗಿ ಬೀಳುತ್ತೆ. ಆಯಿತು, ನಿರ್ಮಲಾ ಮೇಡಮ್ ಅವ್ರು ಹೇಳ್ದಂಗೆ ಇದು ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ಅನ್ಕೊಳ್ಳೋಣ. FIಗಳು ಆಚೆ ಹೋಗ್ತಾ ಇಲ್ಲ. ಆಚೆ ಹೋಗೋದು ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ. ಟ್ರೇಡ್ ವಾರ್ ಸಿಚುವೇಶನ್ ಇದೆ, ಡಾಲರ್ ಸ್ಟ್ರೆಂತ್ ಆಗಿದೆ, ಅದೆಲ್ಲದ್ರ ಬಗ್ಗೆ ಬರ್ತೀನಿ ನಾನು. ಬಾಂಡ್ ಮಾರ್ಕೆಟಲ್ಲಿ ಈಲ್ಡು ಇಲ್ಲೇನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೇನು ಯಾವುದೇ ತಲೆಬೇಸಿ ಇಲ್ದಲೆ ಅವರಿಗೆ ಆರಾಮಾಗಲ್ಲಿ ಈಲ್ಡ್ ಸಿಗುತ್ತೆ. ಅದು ಏನು ಫಿಕ್ಸ್ಡ್ ಬಾಂಡ್ ಈಲ್ಡ್, ಮಾರ್ಕೆಟ್ ಫ್ಲಕ್ಚುಯೇಷನ್ಗೂ ಏನೋ ಅವರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾಗಾಗಿ ಇದ್ದ ಇಂಡೆಕ್ಸ್ಗಳಲ್ಲಿ ಯಾವುದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅಲ್ಲಿ ತುಂಬ ಜೋರಾಗಿ ಫಾಲ್ ಆಗ್ತಾ ಇದೆ. ಅರ್ಥ ಏನು ಅಂದರೆ ಇವಾಗ ಯಾವುದು ತುಂಬ ಮೇಲೆ ಹೋಗಿತ್ತು ಅಲ್ಲಿ ಕೆಳಗಡೆ ಬರ್ತಾ ಇದೆ, ನಿಮಗೆ ಜೋರಾಗಿ ಬಿದ್ದಿದೆ 25% 30% ಅಂತ ಅನಿಸಿದ್ರು ಕೂಡ ನೀವು ಈಗ ಇಲ್ಲಿ ಕೈ ಹಾಕೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಇದ್ರ ಫಾಲು ಇನ್ನೂ ಕೂಡ ವೇಗವಾಗಿ ಹೋಗ್ತದೆ ನೋಡಿ. ಕ್ಯಾಂಡ್ಲ್ಗಳು ಮಾತಾಡುತ್ತೆ ಅಂತಂತೀವಲ್ಲ ನೋಡಿ, ಇಲ್ಲಿ ಮೇಲೆ ಹೋದಾಗ ನೋಡಿ ಎಷ್ಟು ನಿಧಾನಕ್ಕೆ ಹೋಗುತ್ತೆ ನೋಡಿ ಮಾರ್ಕೆಟು, ಕೆಳಗಡೆ ಬಂದಾಗ ನೋಡಿ ಎಷ್ಟು ಭಯ, ಎಷ್ಟು ಆತಂಕ. ಅದಕ್ಕೋಸ್ಕರ ಕ್ಯಾಂಡ್ಲ್ಗಳೇ ಮಾತಾಡ್ತವೆ ಅಂತ ನಾವು ಸುಮಾರು ಸಲ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ವಿ. ಕೋವಿಡ್ ಟೈಮಲ್ಲಿ ಯಾವ ರೀತಿ ಬಾರ್ ಬಂದಿತ್ತೋ ಅದಕ್ಕಿಂತ ದೊಡ್ಡ ಮಂತ್ಲಿ ಕ್ಯಾಂಡಲಲ್ಲಿ ಬಾರಲ್ಲಿ ಕ್ಲೋಸಿಂಗ್ ಆಗಿದೆ ಯಾವುದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸು 2 ಸಲ. ಸೊ ಇದು ಖಂಡಿತವಾಗ್ಲೂ ಒಂದು ನೆಗೆಟಿವ್ ಸೆಂಟಿಮೆಂಟ್ನ, ಒಂದು ಬೇರ್ ಮಾರ್ಕೆಟ್ ಟೆರಿಟರಿನ ಸಾರಿ ಹೇಳ್ತಾ ಇದೆ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪಲ್ಲಿ. ಹಾಗಾಗಿ ದಯವಿಟ್ಟು ಯಾರ್ದಾದ್ರು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ದೇ ಜಾಸ್ತಿ ಡಾಮಿನೇಟೆಡ್ ಪೋರ್ಟ್ಫೋಲಿಯೋ ಇತ್ತು ಅಂತಂದರೆ ಖಂಡಿತ ನೀವು ಇಲ್ಲಿಂದ ರಿಕವರ್ ಆಗುತ್ತೆ, ನಾನು ಇಲ್ಲೇನಾದ್ರು SIP ಮಾಡೋಣ, ಆವ್ರೇಜ್ ಮಾಡ್ಕೊಳ್ಳೋಣ ಅಂತಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಒಪಿನಿಯನ್. ಹೇಗೇನು ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕ್ಗಳಲ್ಲಿ, ಇಂಡೆಕ್ಸ್ಗಳಲ್ಲಿ, ETF ಅಲ್ಲಿ ಎಲ್ಲೇ ಇನ್ವೆಸ್ಟ್ ಮಾಡೋದಾದರೂ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಆ ಒಂದು ಅನಾಲಿಸಿಸ್ ಮಾಡೋಂಥ ಪ್ರಯತ್ನವನ್ನು ಇಲ್ಲಿ ನಾವು ಮಾಡ್ತಾ ಇದ್ವಿ. ಹಾಗಾದರೆ ಸೇಫ್ ಬೆಟ್ ಹಾಗಾದರೆ ಏನಿದೆ ಅಂತಂದರೆ ಇವಾಗ ಖಂಡಿತವಾಗ್ಲೂ ಲಾರ್ಜ್ ಕ್ಯಾಪ್ಸ್. ಯಾಕೆಂದರೆ ಲಾರ್ಜ್ ಕ್ಯಾಪ್ಸ್ಗಳಲ್ಲಿ ಹಿಸ್ಟಾರಿಕಲಿ ಸಪೋರ್ಟ್ ಲೆವೆಲ್ಗಳು ಕಾಣಿಸ್ತಾ ಇದೆ. ನೀವು ಮಂತ್ಲಿ ಕ್ಯಾಂಡಲಲ್ಲಿ ಕ್ಲೋಸ್ ಮಾಡ್ಕೊಂಡು ನೋಡಿ, ಇಲ್ಲಿ ಮಂತ್ಲಿ ಕ್ಯಾಂಡಲಲ್ಲಿ ಎಷ್ಟು ವೀಕ್ಲಿ ಕ್ಯಾಂಡಲಲ್ಲಾಗಲಿ ಮಂತ್ಲಿ ಕ್ಯಾಂಡಲಲ್ಲಾಗಲಿ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಕಾಣಿಸ್ತಾ ಹೋಗುತ್ತೆ. ಆ ರೀತಿಯಾದಂಥ ಸಪೋರ್ಟು ಬೇರೆ ಇಂಡೆಕ್ಸ್ಗಳಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಈ ಥರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ಗಳೇನಿದೆ ಅದರಲ್ಲಿ ಕಾಣಿಸುವಂಥ ಸ್ಟೆಬಿಲಿಟಿ ಬೇರೆದರಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ದಯವಿಟ್ಟು ಈಗ ಬೀಳ್ತಿರುವಂಥ ಕತ್ತಿನಲ್ಲಿ ಕೈ ಕೊಡೋಕ್ಕೆ ಹೋಗಬೇಡಿ. ಯಾರಾದರೂ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲೇ ಡಾಮಿನೇಟ್
ಡಾಮಿನೇಟೆಡ್ ಆಗಿದ್ದೀರಾ ಅಂತಂದರೆ ಖಂಡಿತ ಲಾಂಗ್ ಟರ್ಮು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನೂ ತೊಂದರೆ ಇಲ್ಲ. ಆದರೆ ಇನ್ನೂ ಕೆಳಗಡೆ ಹೋದಾಗಲೂ ಇನ್ವೆಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡು ಉಳಿಬೇಕಲ್ವ, ಅಷ್ಟನ್ನು ಒಟ್ಟಿಗೆ ಖಾಲಿ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಜೊತೆಗೆ ಇಂಡಿಯಾ ವಿಕ್ಸು ಕೆಳಗಡೆ ಬೀಳ್ತಾ ಇದೆ, ಅಂದರೆ ಒಂದೇ ಲೆವೆಲಲ್ಲಿದೆ, ಕೆಳಗಡೆ ಇದೆ, ಆದರೂ ಕೂಡ ಮಾರ್ಕೆಟು ಕೆಳಗಡೆನೇ ಹೋಗ್ತಾ ಇದೆ. ಯಾಕೆ ಮೇಲ್ಗಡೆ ಹೋಗ್ತಾ ಇಲ್ಲ? ಇಂಡಿಯಾ ವಿಕ್ಸ್ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನೂ ಬೇಕಾದರೆ ಐ ಬಟನಲ್ಲಿ ಕೊಟ್ಟಿರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಐ ಬಟನ್ ಕೊಡ್ತೀನಿ, ಇಲ್ಲಾಂದರೆ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಇದೆ, ನಿಮ್ಗೆ ಗೊತ್ತಿದೆ ಚಾನಲ್ ಪ್ಲೇಲಿಸ್ಟು ಮಾರ್ಕೆಟ್ ಮಾತುಕತೆ ಅಂತ ಹೋಗಿ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಯಾವುದು ಏನು ಸರ್ಚ್ ಮಾಡಿದ್ರು ಅದು ರಿಲೇಟೆಡ್ ಆಗಿರೋಂಥದ್ದು ಸಿಗುತ್ತೆ. ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊತ ಹೋಗ್ಬೋದು. ಸೊ ಇಂಡಿಯಾ ವಿಕ್ಸು ಯಾಕೆ ಒಂದು ಕೆಳಗಡೆ ಇದೆ ಅಂತಂದರೆ ನೋಡಿ, ಫಾಲ್ ಅನ್ನೋದು ಇಮಿಡಿಯೇಟಾಗಿ ಬರ್ತಾ ಇಲ್ಲ. ಅಂದರೆ ನಿಮಗೆ ಇಲ್ಲಿಂದ 5 ತಿಂಗಳಿಂದ ಕರೆಕ್ಷನ್ ಆಗ್ತಾ ಇದೆ ಅಂತ ಹೇಳೋದಾದ್ರೂ 12-13% ಕರೆಕ್ಷನ್ ಆಗಿದೆ. ಹಿಂದೆ ಒಂದು 30-40% ಕರೆಕ್ಷನ್ ಆಗಿರುವಂಥ ಇತಿಹಾಸನೂ ಇತ್ತು. ಜಾಸ್ತಿ ಹಿಂದೆ ಹೋಗಬೇಕಾಗಿಲ್ಲ ನೀವು. ಈಗ ಎಲೆಕ್ಷನ್ ತಿಂಗಳು ಟೈಮಲ್ಲಿ ನಮಗೇನಾಗಿತ್ತು, ಇಲ್ಲಿ ಇಮಿಡಿಯೇಟಾಗಿ ನೋಡಿ ಜುಲೈ 2024ರಿಂದ ಒಂದು ಆಗಸ್ಟ್ 2024 ಟೈಮಲ್ಲಿ ಒಂದು 10-12ರಿಂದ ಒಂದು 30 ತನಕ ಹೋಗ್ಬಿಟ್ಟಿತ್ತು. ಇಲ್ಲಿ ಈ ಪಾಯಿಂಟಲ್ಲೂ ಅಷ್ಟೇ ನೋಡಿ, ಇಲ್ಲಿ ಇವಾಗ 30 ತನಕ ಹೋಗ್ಬಿಟ್ಟಿತ್ತಲ್ವ ಎಲೆಕ್ಷನ್ ಟೈಮಲ್ಲಿ ರಿಸಲ್ಟ್ಸು ಈ ಥರ ಎಲ್ಲ ಬಂದಾಗ. ಈಗ ವಿಕ್ಸು ಅಷ್ಟೊಂದು ಜೋರಾಗಿ ಹೋಗ್ತಾ ಇಲ್ಲ. ಯಾಕೆ ಅಲ್ಲಿ ವಿಕ್ಸು ಅಷ್ಟೊಂದು ಜೋರಾಗಿ ಹೋಗಿತ್ತು ಅಂತಂದರೆ ಮಾರ್ಕೆಟಲ್ಲಿ ಅಷ್ಟೊಂದು ವಾಲಟಿಲಿಟಿ ಕೂಡ ಬಂದಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಂದರೆ ಎರಡು ಥರ ನೋಡ್ತಾ ಹೋಗ್ಬೋದು. ವಿಕ್ಸು ಕೆಳಗಡೆ ಬರ್ತಾ ಇದೆ ಅಂತಂದರೆ ಮಾರ್ಕೆಟು ಮೇಲೆ ಹೋಗೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀವಿ ಯಾವಾಗ ಅದು ಬುಲ್ ಮಾರ್ಕೆಟ್ ಆದಾಗ. ಆದರೆ ಬೇರ್ ಮಾರ್ಕೆಟ್ ಆದಾಗ ಏನಾಗುತ್ತೆ ಅಂತಂದರೆ ನೋಡಿ, ತುಂಬ ವಾಲಟೈಲ್ ಆಗಿ ಶಾರ್ಪಾಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ವಿಕ್ಸು ತುಂಬ ಶೂಟಪ್ ಆಗ್ತಾ ಹೋಗುತ್ತೆ, ಒಂದು ಭಯ ಇದೆ ಅಂತ. ಅಥವಾ ಈ ಥರ ಒಂದು ವಾಲಟೈಲ್ ನೋಡಿ, ಒಂದು ತಿಂಗಳಲ್ಲಿ ಎಷ್ಟು ದೊಡ್ಡ ರೇಂಜ್ ಮಾಡಿದೆ ನೋಡಿ, ಒಂದು 3-4 ತಿಂಗಳಲ್ಲಿ ಆಗಿರುವಂಥ ರೇಂಜನ್ನು ಆ ಎಲೆಕ್ಷನ್ ಟೈಮಲ್ಲಿ ಒಂದೇ ತಿಂಗಳಲ್ಲಿ ಮಾಡಿತ್ತು. ಈ ಥರ ಒಂದು ತುಂಬ ಈ ಥರ ವೇರಿಯೇಷನ್ಸ್ ಇದೆ, ವಾಲಟಿಲಿಟಿ ಇದೆ ಅಂದರೆ ಆಗ ವಿಕ್ಸು ತುಂಬ ಮೇಲ್ಗಡೆ ಹೋಗಿರುತ್ತೆ. ಇಲ್ಲ ಅಂತಂದರೆ ಈ ಥರ ಗ್ರ್ಯಾಜುಯಲ್ ಆಗಿ ನಿಧಾನಕ್ಕೆ ಬರ್ತಾ ಇದೆ ಅಂತಂದರೆ ವಿಕ್ಸು ಒಂದೇ ಸಲ ಶೂಟಪ್ ಆಗಬೇಕು ಅಂತ ಯಾವುದೇ ರೀತಿಯಾದಂಥ ರೂಲ್ಸ್ ಇಲ್ಲ. ಹಾಗಾಗಿ ಆ ರೀತಿಯಾಗಿ ಉಳ್ಕೊಂಡಿದೆ. ಬಟ್ ನೋಡ್ತಾ ಹೋಗೋಣಂತೆ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸೊ ಈಗ FIಗಳು ವಾಪಸ್ ಯಾವಾಗಾದರೂ ಎದುರು ನೋಡ್ತಾರಾ, ಮತ್ತೆ ಇಂಡಿಯಾ ಮಾರ್ಕೆಟಿಗೆ ಬರ್ತಾರಾ ಅನ್ನೋದಾದರೆ ಅದಕ್ಕೆ ಉತ್ತರ ಹೇಗೆ ಡಾಲರು ಎಷ್ಟು ಕಮ್ಮಿ ಆಗುತ್ತೆ ಅಂತ ನೋಡಿ. ಇದು USD INR $1 ಎಷ್ಟು ರೂಪಾಯಿ ಕೊಡಬೇಕು ಅಂತ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. 87 ರೂಪಾಯಿ ತೋರಿಸ್ತಾ ಇದೆ. ಆದರೆ ಒಂದು ಇದಿದೆ, ಏನದು ಡಾಲರ್ ಇಂಡೆಕ್ಸ್ ಅಂತ ಒಂದಿದೆ. ಅದು ಏನು ಮಾಡುತ್ತೆ ಅಂದರೆ ಒಂದು 6 ಕರೆನ್ಸಿ ಜೊತೆಗೆ ಡಾಲರ್ನ ಕಂಪೇರ್ ಮಾಡುತ್ತೆ. ಇದು ಜಪಾನ್ನ ಯೆನ್ ಆಗಿರ್ಬೋದು, ಯೂರೋ ಆಗಿರ್ಬೋದು, ಬ್ರಿಟನ್ ಪೌಂಡ್ ಆಗಿರ್ಬೋದು, ಮತ್ತು ಕೆನಡಾ ಡಾಲರ್ ಆಗಿರ್ಬೋದು, ಮತ್ತು ಸ್ವೀಡನ್ದು, ಮತ್ತು ಇನ್ನೂ ಒಂದು ದೇಶ ಇದೆ, ಒಂದು 6 ದೇಶದ್ದು ಸ್ವಿಸ್ಸು ಮತ್ತು ಸ್ವೀಡನ್. ಈ 6 ದೇಶದ ಕರೆನ್ಸಿಗಳನ್ನು ಡಾಲರ್ ಜೊತೆ ಕಂಪೇರ್ ಮಾಡಿಬಿಟ್ಟು ಒಂದು ಇಂಡೆಕ್ಸ್ ಅಂತ ಮಾಡಿಟ್ಟಿದ್ದಾರೆ ಹಿಸ್ಟಾರಿಕಲಿ. ಸೊ ಇದು ನೀವು ನೋಡ್ತಾ ಬರೋದಾದರೆ 100 ಮೇಲ್ಗಡೆ ದಾಟುವಂಥದ್ದು ತುಂಬ ರೇರ್ ಇವೆಂಟ್ಸು. ಉದಾಹರಣೆಗೆ ಈಗ 2020 ಕೋವಿಡ್ ಟೈಮ್ ಬಂದಿತ್ತಲ್ಲ, ಆಗ ಒಂದ್ಸಲ 100 ಮೇಲೆ ಅಟೆಂಡ್ ಮಾಡಿತ್ತು. ಅದು ಬಿಟ್ಟರೆ 2016ರಲ್ಲಿ ಅಟೆಂಡ್ ಮಾಡಿತ್ತು. ಈಗ ಏನಾಗಿದೆ, ಕನ್ಸಿಸ್ಟೆಂಟಾಗಿ 100-110 ಮೇಲಿದೆ. FIಗಳು ಸ್ವಲ್ಪ ಈ ಕಡೆ ಕೆಳಗಡೆ ಬರ್ತಾರೆ ಅಂದರೆ ಇದು ಡಾಲರ್ ಮೇಲೆ ಡಾಮಿನೇಷನ್, ಬೇರೆ ಕರೆನ್ಸಿ ಮೇಲೆ ಡಾಲರ್ ಎಷ್ಟು ಡಾಮಿನೇಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಸೊ ಇದೇನಾದ್ರು ಒಂದು 100 ಅಥವಾ ಆ ಝೋನ್ಗಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ತಿರ್ಗಾ ಆಗ ಮತ್ತೆ ಲೋಕಲ್ ಎಮರ್ಜಿಂಗ್ ಮಾರ್ಕೆಟ್ ಅಂತ ಏನಿರುತ್ತಲ್ಲ, ಈಗ ಎಮರ್ಜಿಂಗ್ ಮಾರ್ಕೆಟಲ್ಲಿ ನಾವು ಬರ್ತೀವಿ, ಜಪಾನ್ ಬರ್ತೀವಿ, ಚೈನಾ ಬರುತ್ತೆ, ಇವರೆಲ್ಲ ಬರ್ತಾ ಹೋಗ್ತಾರೆ. ಅಂದರೆ ಕೆಲವೊಂದು ಡೆವಲಪಿಂಗ್ ಕಂಟ್ರೀಸ್ಗಳು ಬರ್ತಾ ಹೋಗುತ್ತೆ. ಆ ಎಮರ್ಜಿಂಗ್ ಮಾರ್ಕೆಟ್ ಅಂತಲೂ ಒಂದು ಇಂಡೆಕ್ಸ್ ಇದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವ್ಯಾವ ದೇಶಕ್ಕೆ ಎಷ್ಟು ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆ ಎಮರ್ಜಿಂಗ್ ಮಾರ್ಕೆಟಿಗೂ ಕೂಡ FIಗಳು ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಮನೆಗೆ ವಾಪಸ್ಸಿ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಅವರು ಆಯಿತಾ, ಅವರು ನಮ್ಗೆ ಸಾಕು, ನಮ್ಗೆ ಆರಾಮಾಗಿ ಬಾಂಡ್ ಇಲ್ಲೆಲ್ಲ ಬರುತ್ತೆ, ಯಾವುದೂ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ವಾಪಸ್ ಬಂದು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅಂದರೆ ಈ ಥರ ಈ ಒಂದು ಡಾಲರ್ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಆಗಬೇಕು. ಆ ರೀತಿ ಆಯಿತು ಅಂದರೆ ಆ ಸಿಚುವೇಶನ್ ಇರುತ್ತೆ. ನೋಡಿ, ಹಿಂದೆ ಹೋಗಿಲ್ವಾ ಅಂದರೆ ನೋಡಿ, 2000 ಆ ಟೈಮಲ್ಲೆಲ್ಲ ಎಷ್ಟು ಆಲ್ಮೋಸ್ಟ್ 160-170 ಹೋಗಿತ್ತು ಬೇರೆ ಕರೆನ್ಸಿ ಕಂಪೇರ್ ಮಾಡೋದಾದರೆ. ಅದಾದಮೇಲೆ ಒಂದೇ ರೀತಿ ಸ್ಟೇಬಲ್ ಆಗಿತ್ತು. ಈಗ ಅದು ಕೂಡ ಮೇಲ್ಗಡೆ ಹೋಗ್ತಾ ಇದೆ. ಅದೇ ರೀತಿಗೆ 10 ಇಯರ್ ಈಲ್ಡು ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ 4.25% ತನಕ ಅವ್ರಿಗೆ ಸಿಗ್ತಾ ಇದೆ. ಅದು ಬೇಕಾದಷ್ಟು ಅಂತ ಅವ್ರು ನೋಡ್ತಾ ಇದ್ದಾರೆ. ಇದರಲ್ಲೂ ನೀವು ಒಂದು ಅನಾಲಿಸಿಸ್ ಅಂತ ಮಾಡೋದಾದ್ರೆ ಒಂದು ಹಿಸ್ಟಾರಿಕಲಿ ಕೆಳಗಡೆ ಬಂದಿತ್ತು, ಈಗ ಒಂದು ಬ್ರೇಕ್ಔಟ್ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ. ಈಗ ನೋಡಿ, ಒಂದು ಇದರಲ್ಲೂ ಕೂಡ ಮಂತ್ಲಿ ಕ್ಯಾಂಡಲಲ್ಲಿ 200 ಮೂವಿಂಗ್ ಅವರೇಜು ಮೇಲ್ಗಡೆ ಇತ್ತು. ಅಂದರೆ ಕನ್ಸಿಸ್ಟೆಂಟಾಗಿ ಬೀಳ್ತಾ ಬಂದಿತ್ತು. ಇಲ್ಲೆಲ್ಲೋ ಕ್ರಾಸ್ ಓವರ್ ಆಗಿತ್ತು ನೋಡಿ, ಇದು ನೆಗೆಟಿವಿಟಿನ ತೋರಿಸ್ತಾ ಹೋಗಿತ್ತು. ಈಗ ಏನಾಗ್ತಾ ಇದೆ, 100 ಮೂವಿಂಗ್ ಅವರೇಜು ಕ್ರಾಸ್ ಓವರ್ ತೊಗೊಳಕ್ಕೆ ಬರ್ತಾ ಇದೆ. ಅಂದರೆ ಅರ್ಥ ಏನು, ಈ ಬಾಂಡ್ ಈಲ್ಡು ಇನ್ನೂ ಸ್ವಲ್ಪ ದಿನ ಮೇಲ್ಗಡೆ ಉಳಿತಾ ಹೋಗ್ಬೋದು ಅಂತ ಇದು ಹೇಳ್ತಾ ಇದೆ. ಆದರೆ ಒಂದ್ಸಲ ಈ ಟ್ರೆಂಡ್ ಲೈನ್ ಟೆಸ್ಟ್ ಮಾಡೋಕ್ಕೆ ಬಂತು ಅಂದ್ರೂ ನೋಡ್ತಾ ಹೋಗ್ಬೇಕು. ಸೊ ಇದು ಬಾಂಡ್ ಈಲ್ಡ್ ಅಂತ ನೀವು ನೋಡ್ತಾ ಬರೋದಾದ್ರೆ ಸಿನ್ಸ್ 1987 ಫಾಲ್ ಆಗ್ತಾ ಬಂದಿತ್ತು, ಈಗ ರೈಸ್ ಆಗೋ ಥರ ಕಾಣಿಸ್ತಾ ಇದೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಮಾಡೋದಕ್ಕೆ ಈ ರೀತಿ ಆಗ್ತಾ ಇದೆಯಾ, ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಇದಲ್ಲದೆ ಒಂದಿಷ್ಟು ಹೊತ್ತು ನೋಡಿದ್ರೆ ನಾಡಿದ್ದು ಎಲ್ಲಿ ಓಪನ್ ಆಗುತ್ತೆ ಅದೆಲ್ಲ ನೋಡ್ಕೊಂಡು ಮಾತಾಡ್ತಾ ಹೋಗೋಣಂತೆ. ಯಾಕಂದರೆ 22,000 ಅನ್ನೋದು ಇಂಪಾರ್ಟೆಂಟು. ಯಾರಾದರೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 22,000 ಇಂಪಾರ್ಟೆಂಟು. 22,000ದಲ್ಲಿ ಸಪೋರ್ಟ್ ತೊಗೋಬೇಕು ಅಥವಾ ಅಟ್ಲೀಸ್ಟ್ ಒಂದು ಪಾಸ್ ಆದರೂ ಆಗಬೇಕು ಮಾರ್ಕೆಟು. ನೋಡಿ, 22,000ದಿಂದ 21,800 ಆ ಝೋನ್ನ ಬಿಟ್ಕೊಡ್ತು ಅಂದರೆ ಖಂಡಿತ 20,000 ಕಡೆಗೆ ಮಾರ್ಕೆಟು ಮುಖ ಮಾಡ್ತಾ ಇದೆ ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಇದಲ್ಲದೆ ನಾನು ಏನು ತೋರಿಸ್ಬೇಕಿತ್ತು ಅಂತಂದರೆ ನಿಮಗೆ ಸುಮಾರು ದೊಡ್ಡ ಆಯಿತು ನಮ್ಮ ವೀಡಿಯೋ. ನಿಮಗೆ ಇಲ್ಲಿ ಹಿಂದೆ ಕೂಡ ಮಾತಾಡಿದ್ವಿ ಇದನ್ನ. ಇದು PB ಡಿವಿಡೆಂಡ್ ಈಲ್ಡು ಇದನ್ನೆಲ್ಲ ತೋರಿಸ್ತಾ ಹೋಗುತ್ತೆ. ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ದು, ಸೆಕ್ಟ್ರಲ್ ಇಂಡೆಕ್ಸ್ದು, ಅದರ್ ಇಂಡೆಕ್ಸ್ದು ಇದೆಲ್ಲ ಬರುತ್ತೆ. ಇದು
NSE ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಇದು ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ತಲೆ ಬಿಸಿ ಇದೆ. ಇದಕ್ಕೆ ಬೇರೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತಂದರೆ ನೋಡಿ, ಮನಿ ಕಂಟ್ರೋಲ್ ಅವ್ರದ್ದು ನಿಮಗೆ ಇಲ್ಲಿ ಬೇರಿಶ್ ಬುಲ್ಲಿಶ್ ಅಂತ ಅವ್ರು ಹೇಳೋದು ನಾನು ಹೇಳ್ತಾ ಇಲ್ಲ. ಇದು ಸೆಕ್ಟರ್ ಸ್ಪೆಸಿಫಿಕ್ಕು ನಿಮಗೆ ಒನ್ ಡೇಲಿ ಎಷ್ಟು ರಿಟರ್ನ್ ಕೊಟ್ಟಿದೆ, ಎಷ್ಟು ಸ್ಟಾಕ್ಸ್ಗಳು ಯಾವ ರೀತಿ ಇದೆ, ಅಡ್ವಾನ್ಸ್ ಎಷ್ಟಿದೆ, ಡಿಕ್ಲೈನ್ ಎಷ್ಟಾಗಿದೆ, ಓವರಾಲ್ ಪಿ ರೇಷಿಯೋ ಯಾವ ರೀತಿ ಇದೆ, ಈ ರೀತಿ ಇಯರ್ ಆನ್ ಇಯರ್ ಯಾವ ರೀತಿ ಅರ್ನಿಂಗ್ಸ್ ಬಂದಿದೆ, ಈ ರೀತಿಯ ನೀವು ಸೆಕ್ಟರ್ ವೈಸ್ ನೋಡ್ತಾ ಹೋಗ್ಬೋದು. ಇದೆಲ್ಲದರೂ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ನಿಮಗೆ trendline.com ಅಂತ ಇದೆ. ಇದರಲ್ಲೂ ಕೂಡ ನೀವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾವುದು ತುಂಬ ನೆಗೆಟಿವ್ ಪರ್ಫಾರ್ಮ್ ಮಾಡಿದೆ, ಒನ್ ಇಯರಲ್ಲಿ ಅಂತ ನೋಡಿದ್ರೆ ಯಾವ್ದು ನೆಗೆಟಿವ್ ಪರ್ಫಾರ್ಮ್ ಮಾಡಿದೆ, 3 ಇಯರ್ಸಲ್ಲಿ, 5 ಇಯರ್ಸಲ್ಲಿ, 10 ಇಯರ್ಸಲ್ಲಿ ಈ ಥರ ನೋಡ್ತಾ ಹೋಗ್ಬೋದು. ನೋಡಿ 10 ಇಯರ್ಸಲ್ಲಿ ಯಾವ್ದಾದ್ರು ಸೆಕ್ಟರ್ ರೆಡ್ ಕಾಣಿಸ್ತಾ ಇದೆಯಾ, ಮತ್ತು ಯಾಕೆ ಭಯ 5 ಇಯರ್ಸಲ್ಲಿ ಯಾವ್ದಾದ್ರು ರೆಡ್ ಕಾಣಿಸುತ್ತಾ ನೋಡೋಣ. ಯಾವುದಾದ್ರು ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ 5 ವರ್ಷ 7 ವರ್ಷ ಈ ಥರ ಇದು ಲಾಂಗ್ ಟರ್ಮ್ ಅಂತ ನೋಡಿ. 3 ಇಯರ್ಸಲ್ಲೇ ಯಾವುದೂ ನಮಗೆ ರೇಟ್ ಕಾಣಿಸ್ತಾ ಇಲ್ಲ ಇವಾಗ. ಹಾಗಾಗಿ ಸುಮ್ಮನೆ ಒಂದು 6 ತಿಂಗಳದ್ದು, ಒಂದು ಕ್ವಾರ್ಟರ್ದು, ಒಂದು ವರ್ಷದ್ದು ರಿಟರ್ನ್ ನಾನು ನೋಡ್ಕೊಂಬಿಟ್ಟು ಫುಲ್ಲು ಆತಂಕ ಒಳಗಾಡುವಂಥ ಯಾವುದೇ ರೀತಿಯಂಥ ಪರಿಸ್ಥಿತಿ ಇವಾಗ ಇಲ್ಲ. ಅದೇ ರೀತಿಯಾಗಿ FIDIಗಳ ಡೇಟಾ ನಿಮ್ಗೆ ಬರ್ತಾ ಹೋಗುತ್ತೆ. ಎವ್ರಿ 15 ಡೇಸ್ ಬರ್ತಾ ಹೋಗುತ್ತೆ. FIಗಳು ಎಲ್ಲ ರೊಟೇಷನ್ ಮಾಡ್ತಾ ಇದ್ದಾರೆ ಅಂತ. ಈಗ ನೋಡಿದ್ರೆ ಫಿನಾನ್ಷಿಯಲ್ ಸರ್ವಿಸಸ್ಸಲ್ಲಿ ಮಾರಿರಲಿಲ್ಲ, ಅದನ್ನೂ ಕೂಡ ಇವಾಗ ಲಾಸ್ಟ್ ಯಾವಾಗ ಡಿಸೆಂಬರ್ ಕೊನೆಯಿಂದ ಅಲ್ಲೂ ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. 12,000 ಕೋಟಿ, 12,000 ಕೋಟಿ, 5,000 ಕೋಟಿ, ನಂದು ಅಡ್ಡ ಬರ್ತಾ ಇರ್ತೀನಿ ನಾನು ನಿಮಿಷ. ಸೊ ಈ ರೀತಿಯಾಗಿ ಮಾರ್ತಾ ಬಂದಿದ್ದಾರೆ. ಯಾಕೆ ನೋಡಿ, ಇದು ಒಂದು ಈ ಡೇಟಾ ನೋಡಬೇಕಾದ್ರೆ ಇಷ್ಟು ಮಾರಿದ್ದಾರೆ ಅಂತಂದರೆ ಅದರಲ್ಲಿ ಜಾಸ್ತಿ ಮಾರಿದ್ದಾರೆ ಆ ಥರನೂ ನೋಡ್ಬೋದು. ಆದರೆ ಇನ್ನೊಂದೇನು ಅಂದರೆ ಈ ಇಂಡೆಕ್ಸಿನ ವೆಯ್ಟೇಜೇ ಜಾಸ್ತಿ ಇರುತ್ತಲ್ವ. ಫಿನಾನ್ಷಿಯಲ್ ಸರ್ವಿಸಸ್ ಅಂದರೆ ಒಂದು 30-40% ಅದರದ್ದೇ ವೆಯ್ಟೇಜ್ ಇದೆ. ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಜೊತೆಗೆ ಇಲ್ಲಿ ನೋಡ್ತಾ ಬರೋದಾದರೆ ಟೆಲಿಕಮ್ಯುನಿಕೇಷನಲ್ಲಿ ಬೈ ಮಾಡಿದ್ದಾರೆ, ಹೆಲ್ತ್ ಕೇರಲ್ಲಿ ಬೈ ಮಾಡಿದ್ದಾರೆ, IT-ನಲ್ಲಿ ಅವರಿನ್ನು IT-ನಲ್ಲಿ ಲಾಸ್ಟ್ ಕ್ವಾರ್ಟರ್ ಸ್ವಲ್ಪ ಸೆಲ್ ಮಾಡಿದರು. ಲಾಸ್ಟ್ ಫೋರ್ಟ್ನೈಟಲ್ಲಿ ಎವ್ರಿ 15 ಡೇಸ್ ಬರ್ತಾ ಹೋಗುತ್ತೆ. ಟಿಪಿಕಲ್ ಪ್ಯಾಟ್ರನ್ ಅಂತ ಕಾಣಿಸ್ತಾ ಇಲ್ಲ, ಆದರೆ ಒಂದಿಷ್ಟು ಸೆಕ್ಟರ್ ರೊಟೇಷನ್ ಅಂತೂ ಮಾಡ್ತಾ ಇದ್ದಾರೆ. ಖಂಡಿತ ಕಂಪ್ಲೀಟಾಗಿ ಆಚೆ ಅಂತ ಹೋಗೋದಂತೂ ಮಾಡ್ತಾ ಇಲ್ಲ. ಒಂದು ಕಡೆ ತೆಗೆದು ಇನ್ನೊಂದು ಕಡೆ ಹಾಕ್ತಾ ಇದ್ದಾರೆ. ಅಂದರೆ ಹಾಕೋದು ಏನು ದುಡ್ಡು ಇನ್ವೆಸ್ಟ್ ಮಾಡೋದೇನಿದೆ ಆ ಪ್ರಮಾಣ ದುಡ್ಡು ತಗೊಂಡು ಹೋಗ್ತಿರೋದು ಪ್ರಮಾಣಕ್ಕಿಂತ ಕಮ್ಮಿ ಇದೆ. ಹಾಗಾಗಿ ಸೆಲ್ಲಿಂಗ್ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ. ಅದೇ ರೀತಿಯಾಗಿ ನೋಡಿ, ಇಂಡೆಕ್ಸ್ ಡ್ಯಾಶ್ ಬೋರ್ಡನ್ನು ಫಸ್ಟಿಗೆ ತೋರಿಸಿದ್ನಲ್ಲ NSEದು, ಅದರದ್ದೇನೆ ಅವ್ರದ್ದು niftyindices.com ಅಂತ ಒಂದು ವೆಬ್ಸೈಟ್ ಸಿಗುತ್ತೆ ಅವ್ರದ್ದೇನೆ, NSE ಅವ್ರದ್ದು. ಇದು ಅಥೆಂಟಿಕ್ ಡೇಟಾ NSEಯಿಂದ ಬರ್ತಾ ಇರೋಂಥದ್ದು. ಇದರಲ್ಲಿ ನಿಮಗೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಲ್ಲಿ ಲಾಸ್ಟ್ 1 ಮಂತಲ್ಲಿ, 3 ಮಂತ್ಸಲ್ಲಿ, 1 ಇಯರಲ್ಲಿ, 3 ಇಯರಲ್ಲಿ, 5 ಇಯರಲ್ಲಿ ಯಾವ ರೀತಿಯಾಗಿ ರಿಟರ್ನ್ ಬಂದಿದೆ, ಅದೇ ರೀತಿ ವಾಲಟಿಲಿಟಿ ಎಷ್ಟಿದೆ, ಕೋರಿಲೇಷನ್ ಎಷ್ಟಿದೆ, ಬೀಟಾ ಎಷ್ಟಿದೆ. ಬೀಟಾ ಆಫ್ಕೋರ್ಸ್ ನಿಫ್ಟಿ ಒಂದು ಆಧಾರ ಇಟ್ಕೊಂಡು ಮಿಕ್ಕಿದ್ದು ಎಷ್ಟು ವಾಲಟೈಲು ಏನು ಕತೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಿಫ್ಟಿ ಜೊತೆಗೆ ಅಂತ ನೀವು ಕಂಪೇರ್ ಮಾಡೋದಾದರೆ ನಿಫ್ಟಿ ನೆಕ್ಸ್ಟ್ 50 ಅಂದರೆ ಜೂನಿಯರ್ ನಿಫ್ಟಿ ಅಂತ ಕರಿತೀವಲ್ಲ, ಅದು ನೋಡಿ ಸಿಕ್ಕಾಪಟ್ಟಿ ವಾಲಟೈಲು. ಇದು 1 ಆದರೆ ಅದು 1.29 ಅಷ್ಟು ವೇರಿಯೇಷನ್ ಇರುತ್ತೆ. ಬಟ್ ಬ್ರಾಡ್ ಮಾರ್ಕೆಟ್ ಎಲ್ಲ ಆಲ್ಮೋಸ್ಟ್ ನಿಫ್ಟಿ ಹೆಂಗೆ ಕಂಪೇರ್ ಮಾಡ್ತಾ ಇರುತ್ತೋ ಅದೇ ರೀತಿ ಮಿಡ್ ಕ್ಯಾಪ್ 100 ಆಗಿರ್ಬೋದು, ಸ್ಮಾಲ್ ಕ್ಯಾಪ್ 50 ಆಗಿರ್ಬೋದು, ಸ್ಮಾಲ್ ಕ್ಯಾಪ್ 100 ಆಗಿರ್ಬೋದು, ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಇರುತ್ತೆ. ಆದರೆ ಇದರಲ್ಲಿ ನಿಮಗೆ ಪಿ ರೇಷಿಯೋ ಕೂಡ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ಪಿ ರೇಷಿಯೋದಲ್ಲಿ ಹೈಯೆಸ್ಟ್ ಯಾವುದಿದೆ ನಿಮಗೆ ಇವಾಗ 40ರಲ್ಲಿ ನಡೀತಾ ಇದೆ. ಯಾವುದು? ಮಿಡ್ ಕ್ಯಾಪ್ ಸೆಲೆಕ್ಟು. ಮಿಡ್ ಕ್ಯಾಪ್ ಸೆಲೆಕ್ಟ್ ಅಂದರೆ ಒಂದು 25 ಅಂದರೆ ನೀವು ಮಿಡ್ ಕ್ಯಾಪ್ ನಿಫ್ಟಿ ಅಂತ ಯಾರಾದರೂ ಟ್ರೇಡ್ ಮಾಡ್ತಿರಲ್ಲ ಆಪ್ಷನ್ಸ್ ಗೊತ್ತಿರೋರು, ಅದು ಮಿಡ್ ಕ್ಯಾಪ್ ಸೆಲೆಕ್ಟ್ ಇಂಡೆಕ್ಸ್. ಅದು ನೋಡಿ ಹೈಯೆಸ್ಟ್ ವ್ಯಾಲ್ಯೂಯೇಷನ್ 40 ಪಿನಲ್ಲಿ ನಡೀತಾ ಇದೆ ಇವಾಗ. ನಿಫ್ಟಿ ಪಿ ಎಲ್ಲಿದೆ? 19.67, ಒನ್ ಆಫ್ ದ ಲೋಯೆಸ್ಟ್, ಎಲ್ಲದಕ್ಕಿಂತ ಲೋಯೆಸ್ಟ್ ಇರುವಂಥದ್ದು ಇವಾಗ ನಿಫ್ಟಿ 50 ಇರುವಂಥ ಸ್ಟಾಕ್ಗಳ ಪಿ ಬಿ ರೇಷನ್ನು ಕೂಡ ಅದೇ ರೀತಿಯಾಗಿ ನೀವು ಚೆಕ್ಔಟ್ ಮಾಡ್ಬೋದು. ಡಿವಿಡೆಂಡ್ ಎಷ್ಟು ಕೊಡ್ತಾರೆ ಅಂತ ನೋಡೋದಾದ್ರು, ಡಿವಿಡೆಂಡು ಐ ಥಿಂಕ್ ನಿಫ್ಟಿ 50 ಸ್ಟಾಕ್ಸ್ ನಿಮಗೆ ಹೈಯೆಸ್ಟ್ ಡಿವಿಡೆಂಡ್ ಕೊಡ್ತಾ ಇರೋಂಥದ್ದು 1.45 ಡಿವಿಡೆಂಡ್. 1.45 ಡಿವಿಡೆಂಡ್ ಕೊಡ್ತಾರೆ. ಒಳ್ಳೆ ಪಿ ರೇಷೋ ಇದೆ, ಕಮ್ಮಿ ಪಿ ಬಿ ರೇಷೋ ಇದೆ. ಯಾಕೆ ತೊಂದರೆ? ಏನು ತೊಂದರೆ? ನಿಫ್ಟಿ 50 ಸ್ಟಾಕ್ಗಳಲ್ಲಿ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋಕ್ಕೆ ಅಲ್ವಾ. ಅದು ನಿಫ್ಟಿ ಬೀಸ್ ಅಂತ ನೀವು ETF ಅಲ್ಲಿ ಮಾಡ್ಬೋದು, ಅಥವಾ ನಿಫ್ಟಿ 50 ಸ್ಟಾಕ್ಗಳಲ್ಲಿ ಮಾಡ್ತಾ ಹೋಗ್ಬೋದು, ತಲೆ ಕೆಡ್ಸ್ಕೊಳೋಂಥದ್ದಿಲ್ಲ. 5 ಇಯರ್ಸ್ ರಿಟರ್ನ್ ಅಂತ ನೋಡಿದ್ರೆ ಅಫ್ಕೋರ್ಸ್ ನಿಫ್ಟಿ 50 ಎಲ್ಲದಕ್ಕಿಂತ ಕಮ್ಮಿ ರಿಟರ್ನ್ ಇರುತ್ತೆ, ಆದರೆ ಬಿದ್ದರೂ ಕೂಡ ಅದು ಅಷ್ಟು ಜೋರಾಗಿ ಬೀಳೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ನೋಡಿಕೊಂಡು ನೀವು ಅನಾಲಿಸ್ನ ಮಾಡ್ತಾ ಹೋಗ್ಬೋದು. ಹೇಗೆ ಇದು ಬೈಯಿಂಗ್ ರೆಕಮೆಂಡೇಷನ್ ಆಗಿರೋದ್ರಲ್ಲ, ನಿಮಗೆ ಇಲ್ಲಿ ಒಂದು ಡೇಟಾ ಇದೆ ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಸೆಕ್ಟೋರಲ್ ಇಂಡಿಸಸ್ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ಇದರಲ್ಲೂ ಕೂಡ ನೀವು ಪಿ ರೇಷಿಯೋ ಅಂತ ನೀವು ನೋಡ್ತಾ ಬರೋದಾದರೆ ಹೈಯೆಸ್ಟ್ ಪಿ ರೇಷಿಯೋ ಇರುವಂಥದ್ದು ಇವಾಗ ಕನ್ಸ್ಯೂಮರ್ ಡ್ಯೂರಬಲ್ಸ್ ಸೆಕ್ಟರಲ್ಲಿ ಹೈಯೆಸ್ಟ್ ಪಿ ರೇಷಿಯೋ ಇದೆ. ಲೋಯೆಸ್ಟ್ ಅಂತ ನಾವು ನೋಡ್ತಾ ಬರೋದಾದ್ರೆ PSU ಬ್ಯಾಂಕಲ್ಲಿ 5.98ಗೆ ಬಂದಿದೆ ಇವಾಗ ಪಿ ರೇಷಿಯೋ. ಬಟ್ ಪಿ ರೇಷಿಯೋನ ನೋಡ್ಕೊಂಡು ಮಾಡೋಕ್ಕಾಗತ್ತಾ? ಇಲ್ಲ. ಆದರೆ ನೋಡಿ, ಲಾಸ್ಟ್ 5 ವರ್ಷದಲ್ಲಿ 24%, ಲಾಸ್ಟ್ ಒಂದು 3 ವರ್ಷದಲ್ಲಿ 30% ರಿಟರ್ನ್ ಕೊಟ್ಟಿತ್ತು. ಯಾವುದು? PSU ಬ್ಯಾಂಕ್ ಸೆಕ್ಟರು. ಇದು ಸೆಕ್ಟರಲ್ ಇಂಡಸ್ಟ್ರೀಸ್ ಆಯಿತು. ಅದೇ ರೀತಿಯಾಗಿ ಸ್ಟ್ರಾಟಜಿ ಇಂಡಸ್ಟ್ರೀಸ್ ಬಗ್ಗೆ ನಾನು MM ಪ್ರೀಮಿಯರ್ನಲ್ಲಿ NSE ತಂತ್ರಗಾರಿಕೆಯ ಇಂಡೆಕ್ಸ್ಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ. ಯಾರು ನೋಡಿದಿರೋ ಅಲ್ವೋ ಗೊತ್ತಿಲ್ಲ. ಆ ವಿಡಿಯೋದಲ್ಲಿ ಯಾವ್ಯಾವ ರೀತಿಯಂತ ಬೇರೆ ಬೇರೆ ಸೆಕ್ಟರ್ ಒಂದು ನಾನು ಕೂಡ ಒಂದು ಹೇಳಿದ್ದೆ ಅಲ್ವಾ ನಿಮಗೆ, ವ್ಯಾಲ್ಯೂ 20 ಇಂಡೆಕ್ಸ್ ಅಂತ ಒಂದಿದೆ. ಅದರಲ್ಲಿ ನಾನು SIPನ ಮಾಡ್ತಾ ಇದ್ದೀನಿ, ನಿಫ್ಟಿ 50 ವ್ಯಾಲ್ಯೂ 20 ಇಂಡೆಕ್ಸ್ ಅಂತ. ಇದು ನೋಡಿ ನಮಗೆ ಸರಿಸುಮಾರು ಲಾಸ್ಟು ಒಂದು 5 ವರ್ಷದಲ್ಲಿ ಎಷ್ಟು ಆಲ್ಮೋಸ್ಟ್ 21% ರಿಟರ್ನ್ಸ್ನ ಕೊಟ್ಟಿದೆ. ಇದರದ್ದು ವ್ಯಾಲ್ಯೂಯೇಷನ್ ನೋಡಿದ್ರೆ ಒನ್ ಆಫ್ ದ ಚೀಪೆಸ್ಟೇ ಇರುತ್ತೆ, 15 ಇದೆ ಇವಾಗ. ಸೊ ಪಿ ಬಿ ರೇಷನ್ ಅಂದರೆ ಡಿವಿಡೆಂಡ್ ಕೂಡ 2%, ಒನ್ ಆಫ್ ದ ಟಾಲೆಸ್ಟ್ ಡಿವಿಡೆಂಡ್ ಅವರೇ ಕೊಡ್ತಾ ಇರೋಂಥದ್ದು. ಇಲ್ಲಿ ಯಾವುದೋ ಒಂದು 3% ಕೊಡ್ತಾ ಇದ್ದಾರೆ ಡಿವಿಡೆಂಡ್ ಆಪರ್ಚುನಿಟಿ ಫಂಡು. ಅದು ಬಿಟ್ಟರೆ ಹೈಯೆಸ್ಟ್ ಡಿವಿಡೆಂಡ್ ಕೊಡ್ತಾ ಇರೋಂಥದ್ದು ಅದೇ ಕೂಡ. ಸೊ ಈ ರೀತಿಯಾಗಿ ನೀವು ಸ್ವಲ್ಪ ಸ್ಟ್ರಾಟಜಿ ಕೂಡ ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಬೆಸ್ಟ್ ನೀವು ಬ್ರಾಡ್ ಮಾರ್ಕೆಟಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗಳಲ್ಲಿ ಇರುವಂಥದ್ದು ಇವಾಗ ಸೂಕ್ತವಾದ ನಿರ್ಧಾರ ಆಗ್ತಾ ಹೋಗುತ್ತೆ. SIPಗಳಿದ್ದರೆ SIPಗಳನ್ನ ನಡ್ಸ್ಕೊಂಡು ಹೋಗ್ಬೋದು. ಬಟ್ ಲಮ್ಸಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಲಾರ್ಜ್ ಕ್ಯಾಪ್ಗಳಲ್ಲಿ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ಇನ್ನೂ ಕೆಳಗಡೆ ನೋಡುವಂಥದ್ದು MTM ಲಾಸ್ ನೋಡುವಂಥ ಸಾಧ್ಯತೆ ಕಡಿಮೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವ್ಯಾವ ಲಿಂಕ್ಸು ನಾನು ತೋರಿಸಿದ್ನೋ ಅದನ್ನ ಪಿನ್ ಕಮೆಂಟಲ್ಲಿ ನಾನು ಕೊಟ್ಟಿರ್ತೀನಿ. ಜೊತೆಗೆ ಇದೆಲ್ಲದ್ರ ಜೊತೆಗೆ ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ತಾ ಹೋಗಬೇಕು. ಅದು ಇನ್ಶೂರೆನ್ಸ್ ಮಾಡಿಸೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು. ಹಾಗಾಗಿ ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಡ್ತಾ ಇದ್ದೀನಿ. ಆ ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ಆಯಿತು, ಬಜಾಜ್ ಸಿಬ್ಬಂದಿ ನಿಮಗೆ ಆ ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಕೊಡ್ತಾರೆ. ಯಾವುದು ಬಜಾಜ್ ಅಲಯನ್ಸ್ ಟಚ್ ಪ್ಲಾನ್ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಅದರಲ್ಲಿ ಏನೇನು ಫೀಚರ್ಸ್ ಇದೆ, ಯಾರು ತೊಗೋಬೋದು ಏನೋ ಅಂತ. ಆ ವಿಡಿಯೋನು ಕೂಡ ಆ ಪಿನ್ ಕಮೆಂಟಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.